ಇನ್ನು ಉಡುಪಿಯಲ್ಲೂ ಕೂಡ ಹುತಾತ್ಮ ಯೋಧರ ಅಂತಿಮ ದರ್ಶನವನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ವಗ್ರಾಮದತ್ತ ಯೋಧ ಅನೂಪ್ ಪೂಜಾರಿ ಪಾರ್ಥಿವ ಶರೀರ ಕೂಡ ಈಗ ಅಲ್ಲಿಗೆ ತಗೊಂಡು ಹೋಗಲಾಗಿದೆ. ಕುಂದಾಪುರದಲ್ಲಿ ಅನೂಪ್ ಪೂಜಾರಿ ಅಂತಿಮ ಯಾತ್ರೆಯನ್ನು ಮಾಡಿದ್ದಾರೆ. ತೆಕ್ಕಟ್ಟೆ, ಕುಂಭಾಸಿ, ಕೋಟೇಶ್ವರ ಮೂಲಕ ಬಿಜಾಡಿವರೆಗೆ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ತೆಕ್ಕಟ್ಟೆ ಜಂಕ್ಷನ್ನಲ್ಲಿ ಪಾರ್ಥಿವ ಶರೀರವನ್ನು ತಾಲೂಕು ಆಡಳಿತ ಈಗ ಪಡ್ಕೊಂಡಿದೆ. ಅಲ್ಲಿ ಅಂತಿಮ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಸಂಜೆ ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿದ್ದಾರೆ.